ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋಗೆ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತಿರೋದು. ಎಲ್ಲೂ ರೈಡ್ ಹೋಗಿರಲಿಲ್ಲ. 6 ತಿಂಗಳಾದಮೇಲೆ ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂದ್ಬಿಟ್ಟು ಮಾನ್ಸೂನ್ ರೈಡ್ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡು ಇಬ್ಬರು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದ್ಬಿಟ್ಟು ಡಿಸೈಡ್ ಮಾಡಿರಲಿಲ್ಲ, ಕೂರ್ಗೆ ಅಂದ್ಬಿಟ್ಟು ಇವಾಗ ಅಂದ್ಕೊಂಡಿದ್ದೀವಿ. ಸೊ ಆ್ಯಕ್ಚುಲಿ ಇಂಟ್ರೋ ಇವಾಗ ಕೊಡ್ತಿದ್ದೀನಿ. ಅನ್ಪ್ಲ್ಯಾನ್ಡ್ ಆಗಿ ಹೋಗ್ತಿರೋದು ಇದು. ಇವಾಗ ಕೂರ್ಗಂತ ಡಿಸೈಡ್ ಮಾಡಿದ್ದೀವಿ. ಕೂರ್ಗಿಂದ ಆಮೇಲೆ ಎಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಗೊತ್ತಿಲ್ಲ. ಇಲ್ಲೆಲ್ಲೋ ಬಂದು ನಿಲ್ಸಿದ್ವಿ, ಚಂದ್ರಾಯಪಟ್ಟಣ ಇಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದುಬಿಟ್ಟು ಕೂರ್ಗ್ ಹೋಗ್ತಾರಲ್ಲ ಆ ರೋಡಲ್ಲಿ. ಇವಾಗ ಅಲ್ಲಿಗೋಗಿ ಒಂದು ಪ್ಲೇಸ್ ಒಂದು 2-3 ಪ್ಲೇಸ್ ಕವರ್ ಮಾಡಿ ಅಲ್ಲಿಂದ ಬೇರೆ ಕಡೆ ಎಲ್ಲೋಗೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಜಾಗ ಮಾತ್ರ ಕ್ರೇಜಿಯಾಗಿದೆ ಇದು. ಇಲ್ಲಿಂದ ಮಳೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಮಳೆ ಅಂದರೆ ಮಳೆ ಬರ್ತಿಲ್ಲ, ಆ ಥರನೇ ವೆದರ್ ಇದೆ. ಸಕ್ಕತ್ತಾಗಿದೆ ನೋಡಿ ಹೇಗಿದೆ ಅಂದ್ಬಿಟ್ಟು. ಇಲ್ಲೇ ತಗೊಂಬಂದಿರೋದು. ತಿಂಡಿನ ಅಕ್ಕಿಗೂಡಲ್ಲಿ ಮಾಡ್ಬಿಡೋಣ. ಅಲ್ಲಿ ಇದು ಫೇಮಸ್ ದೋಸೆ. ಹಾಂ ಸರಿ, ಸೆಟ್ ದೋಸೆ ಹೆವಿ ಫೇಮಸ್ ಅಲ್ಲ, ಆ ಥರನೇ ಹುಡುಕ್ಬೇಕು ನಾವು. ಸೊ ನೋಡ್ತಾ ಇರ್ಬೋದು ಜಾಗನ. ಬ್ಯಾಂಗ್ಳೂರಿಂದ ಎಷ್ಟು ಕಿಲೋಮೀಟ್ರ್ ಆಗಿದೆ? 163 ಆಗಿದೆ. ಇವಾಗ ಸ್ಟಾಪ್ ಮಾಡಿದ್ದೀವಿ ಅಲ್ಲಿ ನೆಲಮಂಗಲ ಟೋಲ್ ಹತ್ರ ಹತ್ತಿರೋರು. ಸೊ ಬನ್ನಿ ನೆಕ್ಸ್ಟ್ ಮುಂದೆ ಎಲ್ಲೋಗ್ತೀವಿ ನೋಡೋಣ. ಸೊ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ 5:15 ಆಗಿದೆ. ಇಂಟ್ರೋದಲ್ಲಿ ನೋಡಿರೋ ಹಾಗೆ ಗೊತ್ತಾಗಿರುತ್ತೆ ನಿಮಗೆ ನಾವು ಎಲ್ಲಿದ್ದೀವಿ ಅಂದ್ಬಿಟ್ಟು. ಇವಾಗ ಸ್ಟಾರ್ಟಿಂಗ್ ಮಾಡೋವಾಗ ನನಗೂ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಸುಮ್ಮನೆ ಹಾಸನ ರೋಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಬಿಟ್ಟು, ಚಿಕ್ಕಮಂಗ್ಳೂರಿಗೆ ಹೋಗೋಲ್ಲ, ಹಾಸನ ರೋಡ್ಗೆ ಹೋಗ್ಬಿಟ್ಟು ಹಂಗೆ ಮಡಿಕೇರಿ ಕಡೆ ಹೋಗೋಣ ಅಂತ ಸುಮ್ಮನೆ ಪ್ಲ್ಯಾನ್ ಇದೆ ಅಷ್ಟೇ. ಮತ್ತು ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಗೊತ್ತಿಲ್ಲ. ಬನ್ನಿ ನೆಕ್ಸ್ಟ್ ಹೋಗೋಣ. ಅದು ಲಗೇಜ್ ಎಲ್ಲ ಟೈಮ್ ಮಾಡಬೇಕಿನ್ನು ಎಲ್ಲ ಹಂಗೆ ಇದೆ ನೋಡಿ. ಅಲ್ಲಿ ಲಗೇಜ್ ಎಲ್ಲ ಕಟ್ಬಿಟ್ಟು ಆಮೇಲೆ ನನ್ನ ಫ್ರೆಂಡ್ ಬರ್ತಾನೆ, ಅವ್ನು ಬಂದಮೇಲೆ ಮಾಡ್ತೀನಿ. ಸೊ ಲಗೇಜ್ ಎಲ್ಲ ಕಟ್ಟಾಯಿತು, ನೋಡ್ತಿರ್ಬೋದು. ಗೇರ್ಸ್ ಹಾಕ್ಕೊಂಡು ಫ್ರೆಂಡ್ ಬಂದಿದ್ದ ತಕ್ಷಣ ಓಡೋದೆ. ಮೇಲೆ ನೋಡಿದ್ರೆ ಮಳೆ ಬರೋ ಥರ ಆಗಿದೆ. ಆಗಲೇ ಬೆಳಕೆ ಎಷ್ಟಾಗಿದೆ ನೋಡಿ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದು 4 ಗಂಟೆಗೆ ಬಿಟ್ಬಿಡೋಣ ಇಲ್ಲಿಂದ ಅಂತ. ಯಾಕಂದರೆ ಹಾಸನ ರೋಡ್ ಗೊತ್ತಲ್ವ, ಸುಮ್ಮನೆ ಹಾಸನ್ಗೆ ಹೋಗೋವರೆಗೂ ಏನೂ ಇಲ್ಲ. ಅದಕ್ಕೆ ಬೇಗ ಬಿಟ್ಟರೆ ಹೆಂಗೂ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಹಾಸನಿಗೆ ರೀಚ್ ಆಗಿರ್ತೀವಿ ಅಂತ ಅಂದ್ಕೊಂಡಿದ್ವಿ. ಬಟ್ ಎದ್ದು ರೆಡಿ ಆಗೋ ಅಷ್ಟರಲ್ಲಿ ಟೈಮ್ ಆಗೋಯಿತು. ಬನ್ನಿ ಓಡೋಣ. ನಮ್ಮ ಫ್ರೆಂಡ್ ಇನ್ನೇನು ಬರ್ತಿದ್ದಾರಂತೆ, ಇನ್ನೊಂದು 5 ನಿಮಿಷ ರೀಚ್ ಆಗ್ತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನಾನಿನ್ನು ಗೇರ್ಸ್ ಹಾಕ್ಕೊಂಡಿಲ್ಲ. ಗೇರ್ಸ್ ಹಾಕ್ಕೊಂಡ್ರೆ ಅಲ್ಲಿ ಸೆಟ್ಗೂ. ಸೊ ಟೈಮ್ ಎಕ್ಸಾಕ್ಟ್ಲಿ 6 ಗಂಟೆ ಆಗಿದೆ. ಮನೆಯಿಂದ ಹೊರಟಿದ್ದೀನಿ. ಇನ್ನೂ 1 ಕಿಲೋಮೀಟ್ರ್ ಬಂದಿಲ್ಲ. ನನ್ನ ಫ್ರೆಂಡ್ ಇಲ್ಲೇ ಮುಂದೆ ಇದ್ದೀನಿ ಅಂದರು. ಅದಕ್ಕೆ ಅವ್ರಿಗೆ ವೆಯ್ಟ್ ಮಾಡಿಕೊಂಡು ಇಲ್ಲೇ ನಿಂತಿದ್ದೀನಿ. ಅವರು ಬಂದ ತಕ್ಷಣ ಹೊರಡೋದು, ಇಲ್ಲ ಅಂದರೆ ನಾನು ನಿಧಾನಕ್ಕೆ ಹೋಗ್ತಾ ಇರ್ತೀನಿ, ಬಂದು ಜಾಯ್ನ್ ಆಗ್ತಾರೆ. ಸೊ ಇವಾಗ ನೆಲಮಂಗಲ ರೀಚ್ ಆದೆ. ಕನೆಕ್ಟ್ ಆದ್ವಿ ಇಬ್ರು. ಅವ್ರು FGL ಬರ್ತಾರೆ, ದರ್ಶನ್ ಅಂತ ಅವ್ರ ಹೆಸರು. ನಾರ್ಮಲ್ ನೋಡಿ ಈ ಥರ ಇದೆ ಗಾಡಿಗಳ ಸೆಟಪ್ಪು. ಸೊ ಇನ್ನೊಬ್ಬ ಬರಬೇಕಿತ್ತು, ಕೈ ಎತ್ತದ ಅವನು. ವ್ಲಾಗ್ ನೋಡ್ತಾ ಇರ್ತಾನೆ ಅನ್ಕೊತೀನಿ, ನೋಡಲೇಬೇಕು ಅವನಿಗೆ ವ್ಲಾಗ್ನ. ಯಾಕಂದರೆ ಅಂಥ ಜಾಗಕ್ಕೆಲ್ಲ ಹೋಗ್ತಾರೆ ನಾವು ಇವತ್ತು. ನೋಡ್ಬಿಟ್ಟು ಅವನೇ ಮಿಸ್ ಮಾಡ್ಕೊಬೇಕು. ಯಾಕಾದರೂ ಮಿಸ್ ಮಾಡ್ಕೊಂಡು ಅನಿಸ್ಬೇಕು ಅವನಿಗೆ, ಆ ಥರ ಮಾಡಬೇಕು. ನೋಡ್ತಾ ಇರ್ತೀಯ ಮಗ ಇದನ್ನು, ಈ ವ್ಲಾಗ್ನ. ನೆಕ್ಸ್ಟ್ ಟೈಮ್ ಮಿಸ್ ಮಾಡಲ್ಲ ಬಿಡು ನೀನು. ಸೊ ಜಾಸ್ತಿ ಜನನೇ ಹೋಗ್ಬೇಕಿತ್ತು ರೈಡ್ಗೆ. ಎಲ್ಲರದ್ದು ಅವ್ರವ್ರದ್ದೇ ಆದಂಥ ಪರ್ಸನಲ್ ಕೆಲಸಗಳಿಂದ ಬ್ಯುಸಿಯಾಗಿದ್ದಾರೆ. ಸೊ ಲಾಸ್ಟಿಗೆ ನಾವಿಬ್ಬರು ಓಡ್ತಾ ಇದ್ದೀವಿ. ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ನು ಎಲ್ಲಾದರೂ ಟಿಫನ್ ಮಾಡಬೇಕು. ಅದೇ ಈ ಹೈವೇ ಹೋಗ್ಬಿಡ್ಬೇಕು, ಚಂದ್ರಾಯಪಟ್ಟಣ ದಾಟಿ ಆಮೇಲೆ ಎಲ್ಲಾದರೂ ಟಿಫನ್ಗೆ ಹಾಕೊಳ್ಳೋಣ ಅಂತ. ಸೊ ಬನ್ನಿ ಅಲ್ಲಿ ಸಿಗ್ತೀನಿ ಇವಾಗ. ಸೊ ಇವಾಗ ಮಲ್ಲಳ್ಳಿ ಫಾಲ್ಸಿಂದ ಒಂದು 15 ಕಿಲೋಮೀಟ್ರು ಈ ಕಡೆ ಇದ್ದೀವಿ ನೋಡಿ. ಇವಾಗ ಫುಲ್ ಮಳೆ ಬರ್ತಿತ್ತು, ಆಗಲೇ ಬಿಸಿಲು ಸ್ಟಾರ್ಟು. ಇಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ದೀನಿ. ನೋಡ್ತಿರ್ಬೋದು ಲೊಕೇಶನ್ ಹೇಗಿದೆ ಅಂದ್ಬಿಟ್ಟು. ಟೈಮು ಸುಮಾರು 12:30 ಆಗಿದೆ. ಇವಾಗ ನಾವು ನಿಧಾನಕ್ಕೆ ಬಂದ್ವಿ.
ನಿಧಾನಕ್ಕೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ನೋಡೋ ಅಂಥದ್ದು ಅಲ್ಲೆಲ್ಲ ನಿಲ್ಸ್ಕೊಂಡು ಫೋಟೋ ತೊಗೊಂಡು ಆರಾಮಾಗಿ ಬಂದ್ವಿ. ನಮಗೇನು ಟೈಮು ಏನು ಇದಿಲ್ವಲ್ಲ, ಅದಕ್ಕೋಸ್ಕರ ಆರಾಮಾಗಿ ಹೋಗೋಣ ಅಂತ. ಸಕ್ಕತ್ತಾಗಿದೆ ಮಾತ್ರ ಲೊಕೇಶನ್ ಇದು. ಒಂದು 5 ನಿಮಿಷ ಮಳೆ ಇದ್ದರೆ 5 ನಿಮಿಷ ಫುಲ್ ಬಿಸಿಲು, ಆ ಥರ ನೋಡಿ. ಇವಾಗ ಬಿಸಿಲು ಕಮ್ಮಿ ಆಯಿತು, ಮಳೆ ಮತ್ತೆ ಸ್ಟಾರ್ಟ್ ಆಗೋ ಥರ ಆಯಿತು. ಸೊ ಬನ್ನಿ ಹೊರಡೋಣ. ಸೊ ನೋಡ್ತಿರ್ಬೋದು ಇವಾಗ ಮಲ್ಲಳ್ಳಿ ಫಾಲ್ಸ್ ಹತ್ರ ಬಂದ್ವಿ. ಬರೋವಾಗ ಮಾತ್ರ 2 ಅವರ್ ಕಂಟಿನ್ಯೂಸ್ ರೈನಲ್ಲೇ ಗಾಡಿ ಓಡಿಸ್ಕೊ ಬಂದಿದ್ದು. ನೋಡ್ತಿರ್ಬೋದು ಹೆಂಗಿದೆ ನೋಡಿ. ಕ್ರೇಜಿ ಆಗಿದೆ ಮಾತ್ರ. 20 ರೂಪೀಸು ತಗೊಂತಾರೆ ಟಿಕೆಟು, ಅವ್ರದಿಂದ ಬರ್ತದು. ಮಳೆ ಬೇರೆ ಬರ್ತಿದ್ಯಾ, ಸಕ್ಕತ್ತಾಗಿದೆ ಮತ್ತೆ. ಇವಾಗ ಮೇಲೆ ಬಂದ್ವಿ. ಫುಲ್ ಎಕ್ಸಾಸ್ಟ್. ಹೋಗೋವಾಗ ಏನಿರಲ್ಲ, ಬರೋವಾಗ ಫುಲ್ ಎಕ್ಸಾಸ್ಟ್ ಆಗಿ ನಾನು ಬೇರೆ ಗೇರ್ಸ್ ಬೇರೆ ಹಾಕೊಂಡು ಹೋಗಿದ್ದೆ. ಅದಕ್ಕೂ ಇದಕ್ಕೂ ಮುಕ್ಕು ಆಗೋಯಿತು. ಇವಾಗಿಲ್ಲ ಒಂದು ಮ್ಯಾಗಿ ತೊಗೊಂಡು ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಎಲ್ಲರೂ ಕ್ಯಾಂಪ್ ಹಾಕಕ್ಕೆ ನೋಡಬೇಕು. ಇನ್ನು ಬೇರೆ ಪ್ಲೇಸಲ್ಲಿ ನೋಡೋಕ್ಕಾಗಲ್ಲ. ಇಲ್ಲೇ 3:30-4 ಗಂಟೆ ಆಗೋಗಿದೆ. ಹೋಗೋ ದಾರಿಯಲ್ಲಿ ಒಳ್ಳೆ ಯಾವ್ದಾದ್ರು ಚಿಕ್ಕ ವಾಟರ್ ಫಾಲ್ಸ್ ಬೀಳ್ತಾ ಇರುತ್ತಲ್ಲ, ಅಲ್ಲಿ ನೋಡ್ಕೊಂಡು ನೀರಿರೋ ಜಾಗದಲ್ಲಿ ಕ್ಯಾಂಪಿಂಗ್ ಹಾಕ್ಕೊಂಡು ರೆಸ್ಟ್ ತೊಗೊಬೇಕು. ಬನ್ನಿ ನೋಡೋಣ ಎಲ್ಲ ಹಾಕ್ತೀವಿ, ಏನು ಮಾಡ್ತೀವಿ ಅಂತ. ಸೊ ನೋಡ್ತಿರ್ಬೋದು ಮಳೆ ಹೆಂಗೆ ಬರ್ತಿದೆ ಅಂತ. ಇವಾಗ ಸುರ್ಲಭಿ ಫಾಲ್ಸ್ ಮುಗಿಸ್ಕೊಂಡು, ಅಲ್ಲ ಮಲ್ಲಳ್ಳಿ ಫಾಲ್ಸ್ ಮುಗಿಸ್ಕೊಂಡು ಸುರ್ಲಭಿ ಫಾಲ್ಸ್ ಕಡೆ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದ್ವಿ. ಮಳೆ ಮಾತ್ರ ಸರಿಯಾಗಿ ಹೊಡಿತಿದೆ. ಸುಮ್ಮನೆ ಫೋಟೋ ತೊಗೊಳೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಚೆನ್ನಾಗಿದೆ ಜಾಗ, ನೋಡ್ತಿರ್ಬೋದು ಹೆಂಗಿದೆ ಅಂದ್ಬಿಟ್ಟು. ಒಳ್ಳೆ ಮಾನ್ಸೂನ್ ಟ್ರಿಪ್ ಆಯಿತು ಫಸ್ಟ್ ಡೇನೆ. ಇವಾಗ ನೆಕ್ಸ್ಟು ಸುರ್ಲಭಿ ಫಾಲ್ಸ್ ಕಡೆಗೆ ಹೋಗ್ತಿದ್ದೀವಿ. ಅದಾದಮೇಲೆ ನೆಕ್ಸ್ಟು ಕ್ಯಾಂಪಿಂಗ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನು ಅಷ್ಟೇ. ಕ್ಯಾಂಪಿಂಗೆಲ್ಲ ಏನೇನು ಬೇಕು ತೊಗೊಂಡು ನಾವೇ ಅಡುಗೆ ಮಾಡ್ಕೊಬೇಕಂತ ಇದ್ದೀವಿ. ಗ್ಯಾಸ್ ಗೀಸ್ ಎಲ್ಲ ಇದೆ. ಗ್ಯಾಸ್ ಫುಲ್ ನೆಂದೋಗಿದೆ, ನೋಡಬೇಕು ಹತ್ತುತ್ತಾ ಇಲ್ವೋ. ಫುಲ್ಲು ರೇಷನ್ ಎಲ್ಲ ತೊಗೊಂಡು ಅಡುಗೆ ಮಾಡಬೇಕು. ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಕ್ಯಾಂಪಿಂಗ್ ಜಾಗ ಹುಡುಕಿ. ಸೊ ನೋಡಿ ಇವಾಗ ಸುರ್ಲಭಿ ಫಾಲ್ಸ್ ಹತ್ರ ಬಂದಿದ್ದೀವಿ. ಗೊತ್ತಿರೋದೇ ಇದೆ ಎಷ್ಟೊಂದು ಜನಕ್ಕೆ, ರೋಡ್ ಸೈಡೇ ಇರೋದು. ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ, ಏನಿದೆ ಕಾಂಪೌಂಡು, ಬಟ್ ಅಲ್ಲಿ ಬಿಡ್ತಿಲ್ಲ, ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನೋಡ್ತಿರ್ಬೋದು ಈ ಕಡೆನೂ ಬ್ಲಾಕ್ ಮಾಡಿದ್ದಾರೆ. ಸೊ ನಾವಿವಾಗ ಬೇಗ ನನ್ನ ಗಾಡಿನ ಅಲ್ಲಿ ಹಾಕ್ಬಿಟ್ಟೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಯಾರೂ ಇರಲಿಲ್ಲ ಲೋಕಲ್ ಐಟು. ಇವಾಗ ಪಾಪ ಅವ್ರು ಹೋಗಿದ್ದಕ್ಕೆ ಅವ್ರು ಯಾರು ಆಟೋ ಡ್ರೈವರ್ ಬಂದ್ಬಿಟ್ಟು ಅಲ್ಲೆಲ್ಲ ಹೋಗಂಗಿಲ್ಲ, ಈ ಕಡೆ ಬನ್ನಿ ಅಂದ್ಬಿಟ್ಟು ಬೈದ್ಬಿಟ್ಟು ಕಳಿಸಿದ್ರು. ಚೆನ್ನಾಗಿದೆ. ನಾವು ಇವಾಗ ಬಂದಿದ್ದ ರೂಟು ಈ ಕಡೆಯಿಂದ ಬಂದರೆ ಮಡಿಕೇರಿಯಿಂದ ಬರ್ತೀರಾ, ಹಿಂಗೆ ಹೋದರೆ ಮಲ್ಲಳ್ಳಿ ಫಾಲ್ಸ್ಗೆ ಹೋಗ್ತೀರಾ. ನಾವು ಈ ಕಡೆಯಿಂದ ಬಂದಿದ್ದು. ಸಕ್ಕದಾಗಿತ್ತು ಮಾತ್ರ. ಫಾರೆಸ್ಟ್ ರೂಟಲ್ಲಿ ಬಂದಿದ್ದು. ನೋಡ್ತಿರ್ಬೋದು ಫಾಗು, ಇದೇ ಫಾಗು, ಮಳೆ ಫುಲ್ಲು ಇತ್ತಲ್ಲಿ. ನೋಡಿ ಅವ್ರು ಹೋದ್ರು ಆಟೋ ಡ್ರೈವರ್ ಹೇಳ್ಬಿಟ್ಟು, ಇವ್ರು ಮತ್ತೆ ತಗೊಂಡ್ರು ಗಾಡಿನ. ಆಗಲಿ ಬಿಡಿ, ನಾವು ಮಾಡಿದ್ದೀವಲ್ಲ. ನೋಡಿ ಇವಾಗ ಫಾಗ್ ಕವರ್ ಆಯಿತು. ಫೋನಲ್ಲಿ ಅಷ್ಟು ಕಾಣ್ತಿಲ್ಲ, ಬಟ್ ರಾ ಹೀಗೆ ಮಸ್ತಾಗಿ ಕಾಣ್ತಿದೆ. ಸಕ್ಕತ್ತಾಗಿದೆ. ಇದೂ ನೀರು ಜಾಸ್ತಿ ಆಗಿದೆ. ಏನಾದರೂ ನೀವು ಸಮ್ಮರಲ್ಲಿ ಬಂದರೂ ನೀರು ಇರುತ್ತೆ, ಬಟ್ ಇಷ್ಟೋ ರೀತಿ ಇರುತ್ತೆ ಅಷ್ಟೇ.
ನಾನಂತೂ ಫುಲ್ ನೆಂದೋಗಿ ಎಲ್ಲ ನೆಂದೋಗಿ ಇದಾಗಿದೆ. ಇವಾಗ ಹೋಗ್ಬಿಟ್ಟು ಅದರ ಕ್ಯಾಂಪ್ ಹುಡುಕ್ಬಿಟ್ಟು ಸ್ಟೇ ಆಗಬೇಕು. ಬನ್ನಿ ಹೋಗೋಣ. ನೋಡಿ ಸುರ್ಲಭಿ ಮುಗಿಸ್ಕೊಂಡು ಒಂದು 500 ಮೀಟ್ರ್ ಬಂದೆ ಅಷ್ಟೇ. ಹೆಂಗಿದೆ ಜಾಗ, ಕೂರ್ ಕ್ರೇಜಿ ಗುರು, ಮಸ್ತಾಗಿದೆ ಮಾತ್ರ. ನೋಡಿ ಹಿಂಗೆ ಇದ್ದೀವಿ ನಾವು, ಬರೋವಾಗೂ ಹಿಂಗೆ ಇದ್ದಿದ್ದು. ಬಟ್ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫುಲ್ ಮಳೆ ಬರ್ತಿತ್ತು. ಅದಕ್ಕೋಸ್ಕರ ಫೋನ್ ಒಳಗಿಟ್ಕೊಂಡಿದ್ದೆ. ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅಲ್ಲಿ ಮುಂದೆ ಜಾಗ ಇದೆ ಇನ್ನೂ, ಬಟ್ ಅದು ಫಾಗ್ ಕವರ್ ಆಗಿಬಿಟ್ಟು ಕಾಣ್ತಿಲ್ಲ. ಬನ್ನಿ ಓಡೋಣ. ಸೊ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟು ಕ್ಯಾಂಪಿಂಗ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಹೋದರೆ ಫುಲ್ಲು ಮಳೆ ಇತ್ತು. ಜಾಗ ಸಿಕ್ಕಿತ್ತು ಕ್ಯಾಂಪಿಂಗ್ ಮಾಡೋಕ್ಕೆ, ಆದರೆ ಫುಲ್ ಮಳೆಯಿಂದ ಪ್ಲ್ಯಾನ್ಸ್ ಏನೇನೋ ಆಗಿ ಏನೇನೋ ಆಗೋಯಿತು. ಏನೇನಾಯಿತು ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲ ಬರೋ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.